ಒಂದು ಊರಿಗೆ ಹೋಗೋಣ. ಒಂದು ಪುಟ್ಟ ಊರು. ಅಲ್ಲಿ ಬಹುತೇಕ ಒಂದೇ ಕೋಮಿಗೆ ಸೇರಿದಂಥವರು, ವಿಶೇಷವಾಗಿ ದಲಿತರು. ಗೊತ್ತಲ್ಲ, ನಮ್ಮ ಸಮಾಜ ಹೆಂಗಿರತ್ತಂದ್ರೆ ದಲಿತರು ಮನುಷ್ಯರೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಬಿಹೇವ್ ಮಾಡ್ತೀವಿ. ನಾವು ಯಾವ್ಯಾವುದೋ ವಿಚಾರದ ಬಗ್ಗೆ ಕ್ರಿಕೆಟಲ್ಲಿ ಗೆಲ್ಲಬೇಕು, ಮತ್ತೊಂದರಲ್ಲಿ ಗೆಲ್ಲಬೇಕು, ದೇಶ, ಓಕೆ ಫೈನ್, ಗುಡ್, ಬೇಕು. ಆದರೆ ನಮ್ಮ ಥರವೇ ಇರುವಂಥ ಮತ್ತೊಬ್ಬ ಮನುಷ್ಯನ ಬಗ್ಗೆ ನಮಗೆಂಥ ಅಸಡ್ಡೆ ಇದೆ ಅಂತಂದರೆ, ಸ್ವಾತಂತ್ರ್ಯ ಬಂದ ನಂತರ, ಸಂವಿಧಾನ ಬಂದ ನಂತರ ಸಮಾನತೆ ಬೇಕು ಈ ಹೇಳಿಕೆಗಳು. ಹಾಗಂತ ನಮ್ಮ ದೇಶದಲ್ಲಿ ಮಹಾನ್ ದಾರ್ಶನಿಕರು ಹುಟ್ಟಿಲ್ಲ ಅಂತಲ್ಲ. ಬಸವಣ್ಣ ಅಂತವರು ಹುಟ್ಟಿದ್ದಾರೆ, ಬುದ್ಧನಂತವರು ಹುಟ್ಟಿದ್ದಾರೆ, ಸಮಾನತೆಯನ್ನು ಹೇಳಿದ್ದಾರೆ, ಸಾರಿದ್ದಾರೆ. ನಮ್ಮ ಕಣ್ಣೆದುರಿಗೆ ಅಂಬೇಡ್ಕರ್ ಅಂತವರು ನಾವು ನೋಡಿದ್ದೀವಿ. ಆದರೂ ಕೂಡ ನಾವು ಬಹಿರಂಗವಾಗಿ ಪ್ರದರ್ಶನ ಮಾಡಲ್ಲ ಅಸ್ಪೃಶ್ಯತೆಯನ್ನು. ಆಂತರಿಕವಾಗಿ, ಮಾನಸಿಕವಾಗಿ ಮಾಡ್ಕೋತೀವಿ. ಆ ಜೀನ್ ಹೋಗಬೇಕಂದ್ರೆ ಇನ್ನೆಷ್ಟು ವರ್ಷಗಳಿದೆಯೋ ಗೊತ್ತಿಲ್ಲ ನನಗೆ. ಆದರೆ ನಾನು ಕಂಡುಕೊಂಡಿರೋದು, ಸರಿಯೋ ತಪ್ಪೋ ಮತ್ತೊಂದು, ಎಜುಕೇಷನ್ ಇದನ್ನು ದೊಡ್ಡ ಮಟ್ಟದಲ್ಲಿ ದೂರ ಮಾಡಿಬಿಡತ್ತೆ ಅಸ್ಪೃಶ್ಯತೆಯನ್ನು. ಹೇಗೆ ಅಂತಂದರೆ ನೋಡಿ, ಇವತ್ತೊಂದು ಸ್ಟೋರಿ ತಂದಿದ್ದೀವಿ. ನಾವು ಜನಪ್ರತಿನಿಧಿಗಳಿಗೆ ಹೇಳೋದಿಷ್ಟೇ, ನಾವೇನೋ ದೊಡ್ಡದು ಮಾಡಿಬಿಡ್ತೀವಿ, ನಾವು ರಾಮರಾಜ್ಯ ಮಾಡಿಬಿಡ್ತೀವಿ, ಎಲ್ಲ ಸಮಸ್ಯೆಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಆದರೆ ಈ ಗ್ರಾಮಕ್ಕೆ ಒಂದು ಬಸ್ ಇಲ್ಲ. ಯಾಕೆ ಬಸ್ ಇಲ್ಲ ಅಂತಂದ್ರೆ ನಾನು ಹೇಳಿದ್ನಲ್ವಾ, ನಾನಿವತ್ತು ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ತಿರೋದಲ್ಲ, ಒಂದು ಕಾರಣವನ್ನು ಕೊಟ್ಟೆ ನಾನು. ಅದು ಹೋಗಲಾಡಿಸಬೇಕು ಅಂತಂದರೆ, ನಮ್ಮದೊಂದು ಕೆಟ್ಟ ಪರಂಪರೆ ಇದೆ ನಮಗೆ ಮನುಷ್ಯರದು. ಹಳೆಯದನ್ನು ಹೇಳ್ತಾ ಅದಕ್ಕೆ ಜೋತು ಬೀಳ್ತಾ ಇರೋದು. ಆ ಅಜ್ಜನಿಟ್ಟ ಆಲದ ಮರ ಅಂತಿರುತ್ತಲ್ಲ, ಆ ಥರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕುವಂಥ ಪ್ರಯತ್ನಗಳಿಲ್ಲ. ಹೇಗೆ ಅಸ್ಪೃಶ್ಯತೆ ಇಂಥದ್ದೆಲ್ಲ ದೂರ ಆಗಬೇಕು ಅಂತಂದರೆ, ನನಗೆ ಗೊತ್ತಿರೋದು, ನಾವು ಒಳ್ಳೆ ವಿದ್ಯಾವಂತರಾಗಬೇಕು. ಕೆಲವರು ಹೇಳ್ತಾರೆ ಶಾಲೆಗೆ ಹೋಗೋದಲ್ಲ, ವಿದ್ಯಾವಂತರಾಗಬೇಕು. ವಿದ್ಯಾವಂತರು ಅಂತಂದ್ರೆ ಏನು? 7ನೇ ಕ್ಲಾಸ್ ಹೋಗ್ಬಿಟ್ಟು ವಾಪಸ್ ಮನೇಲಿ ಬಂದು ಕೂತ್ಕೊಳ್ಳೋದಲ್ಲ. ನೀವು ಆದರೆ IAS ಆಗಬೇಕು, IPS ಆಗಬೇಕು, ತಹಶೀಲ್ದಾರ್ ಆಗಬೇಕು, KS ಬರೀಬೇಕು. ನೀವು ವ್ಯವಸ್ಥೆಯನ್ನು ಬದಲಾವಣೆ ಮಾಡುವಂಥ ಜಾಗದಲ್ಲಿ ಕೂತವರಾಗಿರಬೇಕು. ಇವತ್ತಿನ ಸ್ಟೋರಿ ಏನಪ್ಪ ಅಂತಂದರೆ, ಒಂದು 80 ಕುಟುಂಬ ಇರುವ ಒಂದು ಊರು. ಅಲ್ಲಿ ಒಂದು ಬಸ್ ಇಲ್ಲ. ಆ ಬಸ್ ಇಲ್ಲದ ಕಾರಣಕ್ಕಾಗಿ ಅಲ್ಲಿಂದ 1ನೇ ತರಗತಿಯಿಂದ 5ನೇ ತರಗತಿ ತನಕ ಶಾಲೆ ಇದೆ. 7ರಿಂದ 10ಕ್ಕೆ ಬರಬೇಕು ಅಂತಂದರೆ ಆ ಮಕ್ಕಳು ಶಾಲೆಗೆ ಹೋಗೋಕ್ಕಾಗೋದಿಲ್ಲ, ಕಾಲೇಜಿಗೆ ಹೋಗೋಕ್ಕಾಗೋದಿಲ್ಲ. ಯಾಕಂತಂದರೆ ಬಸ್ ಇಲ್ಲ. 4-5 ಕಿಲೋಮೀಟ್ರ್ ನಡ್ಕೊಂಬರ್ಬೇಕು. ತಂದೆ ತಾಯಿಗಳಿಗೂ ಅಸಡ್ಡೆ. ಫ್ರೀ ಇದ್ದರೆ ಮನೆ ಬಾಗಿಲು ತನಕ ಬಂದರೆ ಅಟ್ಲೀಸ್ಟ್ ಹೋಗ್ರಪ್ಪ ಶಾಲೆಗೆ ಅಂತ. ನೋಡಿ, ನಾನು ಅದಕ್ಕೆ ಹೇಳಿದ್ದು, ಆ ದಲಿತ ಕಾಲೋನಿ ಅದು. ಹೇಗೋ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರಿಲ್ಲ. ಆಮೇಲೆ ಅವರ ತಂದೆ ತಾಯಿಗಳು ಕೂಡ ತುಂಬ ತಿಳುವಳಿಕೆ ಗೊತ್ತಿರೋದಿಲ್ಲ. ಯಾಕೆ ಬೇಕಪ್ಪ ಬಡವನ ಕೋಪ ದವಡೆಗೆ ಮೂಲ ಅನ್ನೋ ರೀತಿಲ್ಲ. ಇದು ಬಿಡಿ, ಇಲ್ಲೇನೋ ಕೂಲಿ ನಾಲಿ ಮಾಡ್ಕೊಂಡು ಇದ್ದು ಬಿಡಿ ಅಂತೇಳಿ ಹಂಗಾಗಬಾರ್ದು. ಅವರು ಶಾಲೆಗೆ ಹೋಗಬೇಕು. ಅವರು ನಾಳೆ ಈ ಸಮಾಜದ ಗಣ್ಯ ವ್ಯಕ್ತಿಗಳಾಗಬೇಕು. ಅವರು ಈ ಸಮಾಜದಲ್ಲಿ ಬದಲಾವಣೆಗಳನ್ನು ತರಬೇಕು. ಬನ್ನಿ, ಯಾವ ಸ್ಟೋರಿ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲೊಂದು ಬಸ್ ಇಲ್ಲದ ಕಾರಣಕ್ಕಾಗಿ ಎಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ. ಯಾಕೆ ಇದರ ಬಗ್ಗೆ ಯಾರೂ ತಲೆ ಎತ್ತಿ ನೋಡ್ತಾ ಇಲ್ಲ, ಕಣ್ಣೆತ್ತಿ ನೋಡ್ತಾ ಇಲ್ಲ? ನೋಡಿಲ್ವಾ? ನಾವು ನೋಡ್ತೀವಿ. ಬನ್ನಿ ಈ ಸ್ಟೋರಿ ನೋಡೋಣ. ಬಸ್ ಬಿಡಿ ಸಾರ್, ಬಸ್ ಬಿಡಿ. 70 ವರ್ಷದಿಂದ ಈ ಊರಿಗೆ ಬಸ್ ಬರಲ್ಲ. ಎಸ್ ವೀಕ್ಷಕರೇ, ನಮಗೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಕಳೀತಾ ಇದೆ. ಆದರೆ ನಮ್ಮಲ್ಲಿ ಇನ್ನೂ ಕೆಲ ಸೌಲಭ್ಯಗಳು ಮಂಗಮಾಯವಾಗಿದೆ. ಹೌದು, ದಾವಣಗೆರೆ ಜಿಲ್ಲೆಯ ಜಸ್ಟ್ 30 ಕಿಲೋಮೀಟರ್ ದೂರ ಇರುವ ಗುಡ್ಡದಹಟ್ಟಿ ಗ್ರಾಮಕ್ಕೆ ಬಸ್ ಬರಲ್ಲ. ಗುಡ್ಡದಹಟ್ಟಿ ಪುಟ್ಟಕ್ಕು ಗ್ರಾಮದಲ್ಲಿ 80 ಕುಟುಂಬಗಳಿವೆ. ಅಲ್ಲಿ ನೆಲೆಸಿದವರೆಲ್ಲ ದಲಿತರು, ಒಂದೇ ಕೋಮಿನ ಜನ. ಸ್ವತಂತ್ರ ಸಿಕ್ಕು 78 ವರ್ಷ ಕಳೆದ್ರೂ ಇನ್ನೂ ಆ ಗ್ರಾಮಕ್ಕೆ ಸಾರಿಗೆ ಬಸ್ ವ್ಯವಸ್ಥೆ ಇಲ್ಲ. ಗುಡ್ಡದಹಟ್ಟಿಯಲ್ಲಿ 1ರಿಂದ 5ನೇ ತರಗತಿವರೆಗೂ ಮಾತ್ರ ಶಾಲೆ ಇದೆ. 7ರಿಂದ 10ನೇ ತರಗತಿವರೆಗೆ
ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳು ಪಕ್ಕದ ನರಗನಹಳ್ಳಿ ಇಲ್ಲವೇ ಬೇರೆಡೆ ಹೋಗಬೇಕು. ಬಸ್ ವ್ಯವಸ್ಥೆ ಇಲ್ಲದ ಹಿನ್ನೆಲೆ ಇಲ್ಲಿ ಸಾಕಷ್ಟು ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅಲಿದುಳಿದ ಮಕ್ಕಳ ಪೈಕಿ ಸುಮಾರು 25 ಹುಡುಗರು ಮುಂದಿನ ವಿದ್ಯಾಭ್ಯಾಸಕ್ಕೆ ಪಕ್ಕದ ನರಗನಹಳ್ಳಿ ಗ್ರಾಮಕ್ಕೆ ಹೋಗ್ತಾರೆ. ಇಲ್ಲಿನ ರಸ್ತೆ ಮತ್ತು ಸುತ್ತಮುತ್ತಲಿನ ಗಿಡಗಂಟಿ ನಿರ್ಜನ ಪ್ರದೇಶದಲ್ಲಿ ಪ್ರತಿದಿನ ಮಕ್ಕಳು ಆತಂಕದಲ್ಲೇ ಶಾಲೆಗೆ ಹೋಗುವ ಸ್ಥಿತಿ ಎದುರಾಗಿದೆ. ವೈದ್ಯರು, ಮಹಿಳೆಯರು, ಮಕ್ಕಳು ಪ್ರತಿದಿನ ಕಾಲ್ನಡಿಗೆ ಮೂಲಕವೇ ಬೇರೆಡೆಗೆ ಹೋಗಬೇಕು. ಊರಿಂದ ಬೇರೆ ಎಲ್ಲೇ ಹೋಗ್ಬೇಕಾದ್ರೂ ಇವರು 4 ಕಿಲೋಮೀಟರ್ ನಡೆದೇ ಹೋಗ್ಬೇಕು. ಶಾಲೆ, ಕಾಲೇಜು, ಕೆಲಸ, ಆಸ್ಪತ್ರೆ, ಮೇಲಾಗಿ ಪಡಿತರ ಅಂಗಡಿ ಮತ್ತು ಶುದ್ಧ ಕುಡಿಯುವ ನೀರು ಸೇರಿದಂತೆ ಏನೇ ಇದ್ರೂ 4 ಕಿಲೋಮೀಟರ್ ನಡೆದುಕೊಂಡು ಹೋಗ್ಲೇಬೇಕು. ಇನ್ನು ಬಸ್ಗಾಗಿ ಅದೆಷ್ಟೇ ಮನವಿ ಮಾಡಿದ್ರೂ ಪ್ರಯೋಜನ ಮಾತ್ರ ಆಗಿಲ್ಲ. ನಮ್ಮೂರಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್. ಬಸ್ಸಿನ ವ್ಯವಸ್ಥೆ ಇಲ್ಲದ ಕಾರಣಕ್ಕೆ ನಾವು ತುಂಬಾ ಪ್ರಯತ್ನ ಪಟ್ಟಿದ್ವಿ ಸರ್. ಕೆಲವೊಂದು ಟೈಮ್ ಬಸ್ ನಿಲ್ಸಿದ್ವಿ ನರಗನಹಳ್ಳಿ ಹೋಗಿ. ಅವ್ರೇನಂತಾರೆ ಡಿಪೋ ಮ್ಯಾನೇಜರಿಗೆ ಕಂಪ್ಲೇಂಟ್ ಕೊಡ್ರಿ, ಅರ್ಜಿ ಬರೆದು ಕೊಡ್ರಿ ಅಂತಾರೆ. ಅರ್ಜಿ ಬರೆದು ಕೊಟ್ಟರು ಕೂಡ ಕೊಟ್ಟಲ್ಲೇ 1.5 ವರ್ಷ ಆಯಿತು. ಈಗಲೂ ಕೂಡ ಏನು ಬಸ್ಸಿನ ವ್ಯವಸ್ಥೆ ಏನು ಕಲ್ಪಿಸಿಲ್ಲ. ಅದಕ್ಕೆ ಹುಡುಗರೆಲ್ಲ ಏನು ಮಾಡ್ತಿದ್ದಾರೆ, ದಿನ ನಡ್ಕೊಂಡು ಹೋಗ್ತಾರೆ. 25 ಜನ ಇದ್ದಾರೆ ಸರ್ ಹುಡುಗರು. ನಮ್ಮೂರಲ್ಲಿ 1ನೇ ಕ್ಲಾಸಿಂದ 5ನೇ ತರಗತಿಯವರು ಅಷ್ಟೇ ಸ್ಕೂಲ್ ಇರೋದು. 7, 8, 10 ತನಕ ನರಗನಹಳ್ಳಿ ನಡ್ಕೊಂಡು ಹೋಗ್ಬೇಕು. ದಿನ ನಡ್ಕೊಂಡು ಬರ್ಬೇಕು, ನಡ್ಕೊಂಡು ಹೋಗ್ಬೇಕು. ಆಮೇಲೆ ವಯಸ್ಸಾದವರು ಹುಡುಗಿಯರು ಇದ್ದಾರೆ ಸರ್ ಇದರಲ್ಲಿ. ಅವರು ಭಯದಿಂದ ಹೋಗ್ತಿದ್ದಾರೆ. ಪೋಷಕರು ಬೇಡ್ರಿ, ನೀವು ಹೋಗೋದೇ ಬೇಡ ಅಂತೇಳಿ 18 ವರ್ಷ ಆಗಿಂತ ಮುಂಚೆನೇ ಮದುವೆ ಮಾಡಿ ಕಳಿಸ್ತಿದ್ದಾರೆ ನಮ್ಮೂರಲ್ಲಿ. ಯಾಕಂದ್ರೆ ನಮ್ಮೂರಲ್ಲಿ ಹೇಳೋರು ಕೇಳೋರು ಯಾರಿಲ್ಲ ಅಂತೇಳಿ, ನಮ್ಮ ಜಂಗಲ್ ಬೇರೆ ಇದೆ, ಕಾಡಲ್ಲಿದ್ದಾರೆ. ಅವ್ರಿಗೆ ಏನು ಅಂತ ಇಲ್ಲಿ ಯಾರು ಯಾವ ಅಧಿಕಾರಿ ಕೂಡ ಇಲ್ಲಿ ಗಮನ ಇಟ್ಟು ನಮ್ಮ ಊರಲ್ಲಿ ಏನು ಸಮಸ್ಯೆ ಆಗಿದೆ ಇದುವರೆಗೂ ಬಂದು ಒಂದಿನಾನು ಕೂಡ ಇಲ್ಲಿ ಮೀಟಿಂಗ್ ಮಾಡಿಲ್ಲ. ನಿಮ್ಮ ಊರಿಂದ ಏನು ಸಮಸ್ಯೆ ಅಂತೇಳಿ ಸಹ. ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ರು. ಆ ಕನ್ನಡ ಭಾಳ ಅದ್ಭುತವಾಗಿದೆ ಅವ್ರ ಕನ್ನಡ. ಈ ಮಕ್ಕಳೆಲ್ಲ ಹೋಗೋರು, ನಾನು ಹೇಳಿದ್ನಲ್ವ, ಎಲ್ಲ ದಲಿತ ಮಕ್ಕಳು ಅನ್ನೋ ಕಾರಣಕ್ಕಾಗಿ. ಯಾಕೆ ಆದರೆ ಯಾವಾಗ ರಿಪಬ್ಲಿಕ್ ಕನ್ನಡದ ಸೂಪರ್ 3 ಕ್ಯಾಮರಾ ಅಲ್ಲಿ ಹೋಯ್ತು, ಶೂಟ್ ಮಾಡ್ಕೊಂಡು ಬಂದರೋ ಏನಾಗಿರ್ಬೋದು 78 ವರ್ಷಗಳಿಂದ ಅವ್ರನ್ನ ಕೇಳೋರು ಇರಲಿಲ್ಲ. ಶೂಟ್ ಮಾಡ್ಕೊಂಡ್ಬಂದು 70 ನಿಮಿಷ ಆಗಿಲ್ಲ, ಬಸ್ ಬಂತು. ಎಸ್, ನೆಕ್ಸ್ಟ್ ಹೋಗಿ. ಗುಡ್ಡದಟ್ಟಿ ಗ್ರಾಮಕ್ಕೆ ಬಂಪರ್ ಲಾಟ್ರಿ ಕಲ್ಲು ಬೀಸುವ ಮುನ್ನವೇ ಬಿತ್ತು 5 ಹಕ್ಕಿಗಳು. ಬಸ್ ಪ್ರಾಬ್ಲಮ್ ಬಗ್ಗೆ ಶೂಟ್ ಮಾಡ್ಕೊಂಡು ಬಂದ್ವಿ. ಸೂಪರ್ 3 ಎಂಟ್ರಿಗೆ ಜಿಲ್ಲಾಡಳಿತವೇ ಕಕ್ಕಾಬಿಕ್ಕಿ ಆಯಿತು. ಶಿಕ್ಷಣ ಇಲಾಖೆ, ಬೆಸ್ಕಾಂ, ಜೆಜೆಎಂ, KSRTC, ಗ್ರಾಮ ಪಂಚಾಯತ್ ಸಿಬ್ಬಂದಿ ಟೀಮ್ ಅಲ್ಲಿಗೆ ದೌಡಾಯಿಸ್ತಾರೆ. ಭಾನುವಾರ ಸೂಪರ್ 3ಯಲ್ಲಿ ಒಂದು ಜಲಕ್ ಕೊಟ್ಟಿದ್ವಿ, ಅಲ್ಲಿಗೆ ಬಸ್ಸು ಬಂದು ಬಿಡ್ತು. ಅಲ್ಲಿ ಪೋಸ್ಟ್ ಕಾರ್ಡ್ಗೆ ಬೆಚ್ಚಿ ಬಿದ್ದಿತ್ತು ದಾವಣಗೆರೆ. ಒಂದು ಪೋಸ್ಟ್ ಕಾರ್ಡ್ ಹಾಕಿದ್ವಿ ನಾವು. ಅಷ್ಟಾಗುವಾಗ ಬಸ್ ಬಂತು. ಫುಲ್ ಫ್ರೇಮ್ ತಗೊಳ್ಳಿ ನೋಡಿ. ಈ ಥರ ಒಂದು ಪೋಸ್ಟ್ ಕಾರ್ಡ್ ಬಿಟ್ಟಿದ್ವಿ. ನಿಮ್ಮ ರೈಲು ಯಾರಿಗೆ ಬೇಕು? ಓಕೆ, ನೆಕ್ಸ್ಟ್. ಬನ್ನಿ, ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ನೋಡೋಣ. ಬನ್ನಿ, ಫುಲ್ ಫ್ರೇಮ್ ತಗೊಳ್ಳಿ. ಜಂಗಲ್ಲು ನಾನು ಕ್ಲೀನ್ ಮಾಡಿಸ್ಬಿಡ್ತೀನಿ. ಕೂಡ ಏನೋ ಕಂಬಗಳನ್ನೆಲ್ಲ ಕೊಡ್ತಾರೆ. ಡೆವಲಪ್ಮೆಂಟ್ ಚಾರ್ಜ್ 1 ಕಿಲೋವ್ಯಾಟ್ಗೆ 7,000 ರೂಪಾಯಿ ಕಟ್ಟಬೇಕು. 1 ಕಿಲೋವ್ಯಾಟ್ ಲೈಟಿಂಗ್ ಚಾರ್ಜ್. ಮನೆ ಮೇಲೆ ದೊಡ್ಡ ಮನೆ ಆದರೆ ಅವರಿಗೆ ಬರುತ್ತೆ.